ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪ್ರಬಂಧಗಳ ಚರ್ಚೆಯ ಭಾಗವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ 17ನೇ ಪ್ರಬಂಧವನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇವತ್ತಿನ ಪ್ರಬಂಧದ ಟಾಪಿಕ್ ಏನಾಗಿರುತ್ತೆ ಅಂತಂದರೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಸಾಧನೆ ಅನ್ನೋದು ಇವತ್ತಿನ ಪ್ರಬಂಧದ ಟಾಪಿಕ್ ಆಗಿರುತ್ತೆ. ಆಲ್ರೆಡಿ ಈ ಒಂದು ಸಿರೀಸ್ನ 16 ಪ್ರಬಂಧಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಇನ್ನೂ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಹಳೆಯ ಪ್ರಬಂಧಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಎಸ್ಸೆ ಡಿಸ್ಕಷನ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಎಸ್ಸೆಗಳನ್ನು ಪ್ರಬಂಧಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸೊ ಇದೊಂದು ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗಿರುತ್ತೆ, ಬಿಕಾಸ್ ರೀಸೆಂಟಾಗಿ 2020 ಟೋಕಿಯೋ ಒಲಿಂಪಿಕ್ ಕಂಪ್ಲೀಟ್ ಆಗಿರೋದ್ರಿಂದ ಇನ್ ಫ್ಯೂಚರ್ PSI ಎಕ್ಸಾಮಲ್ಲಿ ಈ ಒಂದು ಪ್ರಬಂಧ ಬರುವಂಥ ಸಾಧ್ಯತೆ ಇರುತ್ತೆ. ಒಂದು ಟ್ರೆಂಡಿಂಗ್ ಟಾಪಿಕ್ ಆಗಿರುತ್ತೆ. ಸೊ ಏನು ಒಲಿಂಪಿಕ್ಸ್ ಮತ್ತು ಭಾರತದ ಸಾಧನೆ ನೋಡೋದಾದರೆ, ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳು ಬೇಸಿಗೆ ಮತ್ತು ಚಳಿಗಾಲದ ಕ್ರೀಡಾ ಸ್ಪರ್ಧೆಗಳನ್ನು ಒಳಗೊಂಡ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳನ್ನು ಮುನ್ನಡೆಸುತ್ತಿದ್ದು, ಇದರಲ್ಲಿ ಪ್ರಪಂಚದಾದ್ಯಂತ ಸಾವಿರಾರು ಕ್ರೀಡಾಪಟುಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾರೆ. ಸೊ ಒಲಿಂಪಿಕ್ ಕ್ರೀಡಾಕೂಟ ಬೇಸಿಗೆ ಮತ್ತು ಚಳಿಗಾಲದ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸುತ್ತೆ. ಸೊ ಇದರಲ್ಲಿ ಸುಮಾರು 200 ದೇಶಕ್ಕಿಂತ ಹೆಚ್ಚು ದೇಶಗಳ ಒಂದು ಸಾವಿರಾರು ಕ್ರೀಡಾಪಟುಗಳು ಭಾಗವಹಿಸ್ತಾರೆ ಮತ್ತು ವಿಶ್ವದ ಅಗ್ರಗಣ್ಯ ಕ್ರೀಡಾ ಸ್ಪರ್ಧೆ ಇದಾಗಿರುತ್ತೆ. ಇನ್ನು ಒಲಿಂಪಿಕ್ ಕ್ರೀಡಾಕೂಟವನ್ನು ಸಾಮಾನ್ಯವಾಗಿ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ. ಸೊ 2020ರಲ್ಲಿ ಒಂದು ಟೋಕಿಯೋ ಒಲಿಂಪಿಕ್ ಏನಿತ್ತಲ್ವ, ಅದು ಜಪಾನ್ನ ಒಂದು ಟೋಕಿಯೋದಲ್ಲಿ ನಡಿಬೇಕಾಗಿತ್ತು. ಡ್ಯೂ ಟು ಕೋವಿಡಿಂದ ಅದನ್ನು 2021ನಲ್ಲಿ ನಡೆಸಿದ್ದಾರೆ. ಸುಮಾರು ಜನ ಕೇಳ್ತಾರೆ ಯಾಕೆ 2020 ಅಂತ ನೀವು ಮೆನ್ಷನ್ ಮಾಡ್ತೀರಾ ಅಂತ. ಸೊ ಬಿಕಾಸ್ ಅದು 2020 ಒಲಿಂಪಿಕ್. ಸೊ ಅದನ್ನು ನಡೆಸಿರೋದು 2021ನಲ್ಲಿ. ಇಲ್ಲೂ ಕೂಡ ಎಲ್ಲಾದರೂ ಒಂದು ನ್ಯೂಸ್ ಪೇಪರನ್ನು ಅಬ್ಸರ್ವ್ ಮಾಡಿ, ಎಲ್ಲ ಕಡೆ 2020 ಟೋಕಿಯೋ ಒಲಿಂಪಿಕ್ ಅಂತಾನೆ ಕೊಡ್ತಾರೆ. ಎಕ್ಸಾಮಲ್ಲಿ ಕೂಡ ನೀವು 2020 ಟೋಕಿಯೋ ಒಲಿಂಪಿಕ್ ಅಂತಾನೆ ಬರೀಬೇಕಾಗುತ್ತೆ. ಇನ್ನು 4 ವರ್ಷಗಳ ಅವಧಿಯಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಬೇಸಿಗೆ ಮತ್ತು ಚಳಿಗಾಲದ ಆಟಗಳನ್ನು ಪರ್ಯಾಯವಾಗಿ ನಡೆಸಲಾಗುತ್ತೆ. ಸೊ ಸಮ್ಮರ್ ಒಲಿಂಪಿಕ್ ಮತ್ತು ವಿಂಟರ್ ಒಲಿಂಪಿಕ್, ಚಳಿಗಾಲದ ಒಂದು ಒಲಿಂಪಿಕ್ ಕ್ರೀಡಾಕೂಟ ಮತ್ತು ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟ ಅಂತ ನಡೆಸ್ತಾರೆ. ಪರ್ಯಾಯವಾಗಿ 2 ವರ್ಷಗಳ ಒಂದು ಗ್ಯಾಪ್ ಇರುತ್ತೆ. ಮುಂದಿನ ಒಂದು ಸ್ಲೈಡನ್ನು ನೋಡಿ. ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆಯನ್ನು ನೋಡೋಣ. ಏನೇನು ಅಚೀವ್ಮೆಂಟ್ ಭಾರತ ಮಾಡಿದೆ. ರೀಸೆಂಟಾಗಿ 2020ಯಲ್ಲಿ ತುಂಬ ಒಂದು ಅಚೀವ್ಮೆಂಟ್ಸ್ ಆಗಿದೆ. 2020 ಟೋಕಿಯೋ ಒಲಿಂಪಿಕಲ್ಲಿ ಭಾರತ 1900ರಿಂದಲೂ ಕೂಡ ಒಲಿಂಪಿಕ್ಸ್ನಲ್ಲಿ ಒಂದು ಭಾಗವಹಿಸ್ತಾ ಇದೆ. ಭಾರತ ಹಾಕಿಯಲ್ಲಿ ಸತತವಾಗಿ 6 ಬಾರಿ ಒಲಿಂಪಿಕ್ ಚಿನ್ನದ ಪದಕದೊಂದಿಗೆ ಸಂಭ್ರಮಿಸಿದೆ. ಸೊ ಆ ಕಾರಣಕ್ಕಾಗಿ ರೀಸೆಂಟಾಗಿ ಕೂಡ 2020 ಟೋಕಿಯೋ ಒಲಿಂಪಿಕ್ನಲ್ಲಿ ಕೂಡ 41 ವರ್ಷಗಳ ಬಳಿಕ ಭಾರತದ ಒಂದು ಪುರುಷರ ಹಾಕಿ ತಂಡ ಒಂದು ಕಂಚಿನ ಪದಕವನ್ನು ಗೆದ್ದಿದೆ. ಇದು ಆದ ನಂತರ ಒಂದು ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಹೆಸರನ್ನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಮರುನಾಮಕರಣ ಕೂಡ ಮಾಡಿದ್ರು. 1 ಶತಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಭಾರತ. ಸೊ 2020ರ ಟೋಕಿಯೋ ಒಲಿಂಪಿಕ್ಸ್ನವರೆಗೆ ನೋಡಿದಾಗ ವೈಯಕ್ತಿಕ ವಿಭಾಗದಲ್ಲಿ ಒಟ್ಟು 2 ಚಿನ್ನದ ಪದಕಗಳನ್ನು ಮಾತ್ರ ಪಡೆದಿದೆ. ಸೊ 1 ಶತಕೋಟಿಗೂ ಕೂಡ ಹೆಚ್ಚು ಜನಸಂಖ್ಯೆ ಇದೆ ಭಾರತದಲ್ಲಿ, 130 ಕೋಟಿ ಜನಸಂಖ್ಯೆ ಇದೆ. ಆದರೂ ಕೂಡ ಇಲ್ಲಿಯವರೆಗೆ ಒಂದು ವೈಯಕ್ತಿಕ ವಿಭಾಗದಲ್ಲಿ ಕೇವಲ 2 ಚಿನ್ನದ ಪದಕಗಳನ್ನು ಪಡ್ಕೊಂಡಿದೆ. ಒಂದು ಅಭಿನವ್ ಬಿಂದ್ರಾ ಪಡ್ಕೊಂಡಿದ್ದಾರೆ, ಒಂದು ನೀರಜ್ ಚೋಪ್ರಾ. ಇದು 2008 ಬೀಜಿಂಗ್ ಒಲಿಂಪಿಕ್ ಅಲ್ಲಿ, ಇದು 2020 ಟೋಕಿಯೋ ಒಲಿಂಪಿಕ್ ಅಲ್ಲಿ ಕೇವಲ 2 ವೈಯಕ್ತಿಕ ಚಿನ್ನದ ಪದಕಗಳನ್ನು ಭಾರತ ಪಡ್ಕೊಂಡಿದೆ. ಇಷ್ಟೊಂದು ಮಾನವ ಸಂಪನ್ಮೂಲ ಇರುವಂತಹ ದೇಶದಲ್ಲಿ ಕೇವಲ 2 ಚಿನ್ನದ ಪದಕಗಳು ಯಾಕೆ ಎನ್ನುವಂತಹ ಪ್ರಶ್ನೆ ನಮಗೆ ಬರುತ್ತೆ. ಒಲಿಂಪಿಕ್ ಕ್ರೀಡೆಯ ಇತಿಹಾಸದಲ್ಲಿ ಬೇರೆ ದೇಶಕ್ಕೆ ಹೋಲಿಸಿದರೆ ಭಾರತದ ಪ್ರದರ್ಶನ ಕೊಂಚ ಕಳೆಗುಂದಿರುವುದು ನಿಜ. ವಿಶ್ವದ ಅತಿದೊಡ್ಡ ಜನಸಂಖ್ಯೆ ಹೊಂದಿರುವಂತಹ ಭಾರತ ಮತ್ತು ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಒಂದು. ಸೊ ಇವತ್ತು ಭಾರತ ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ ಚೀನಾ ನಂತರ, ಮತ್ತು ಅತ್ಯಂತ ಒಂದು ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ಆರ್ಥಿಕವಾಗಿ ಬೆಳೆಯುತ್ತಿರುವಂತಹ ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಒಂದಿದೆ. ಆದರೆ ಒಲಿಂಪಿಕ್ನ ಒಂದು ವೈಭವದ ಓಟದಲ್ಲಿ 2020ರ ಟೋಕಿಯೋ ಒಲಿಂಪಿಕ್ನ ಪದಕಗಳ ಪಟ್ಟಿಯನ್ನು ನೋಡಿದಾಗ ಭಾರತ 48ನೇ ಸ್ಥಾನಕ್ಕೆ ಒಂದು ತೃಪ್ತಿ ಪಡಬೇಕಾದಂತಹ ಅನಿವಾರ್ಯತೆ ಇದೆ.
ನಮಗಿಂತ ಕಡಿಮೆ ಮಾನವ ಸಂಪನ್ಮೂಲ ಇರುವಂತಹ ಅಮೆರಿಕ ಪದಕಗಳ ಪಟ್ಟಿಯಲ್ಲಿ 1ನೇ ಸ್ಥಾನ ಪಡ್ಕೊಂಡಿದೆ. ಇನ್ನು ಕೊಂಚ ಹೆಚ್ಚು ಜನಸಂಖ್ಯೆ ಇರುವಂತಹ ಚೀನಾ ಕೂಡ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನ ಇದೆ. ಹಾಗೆ ಜಪಾನ್ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸುಮಾರು ಒಂದು 7 ಬೀಳುಗಳನ್ನು ಕಂಡು ಅಣುಬಾಂಬ್ ದಾಳಿ ಆಗಿತ್ತು ಜಪಾನ್ ಮೇಲೆ. ಹಾಗೆ ಇವನ್ ಏನು ಹಲವಾರು ಭೂಕಂಪಗಳಾಗುತ್ತೆ, ಒಂದು ಅರ್ಥಕ್ವೇಕ್ ಆಗುತ್ತೆ, ಅಂತ ಒಂದು ದೇಶ ಪದಕಗಳ ಪಟ್ಟಿಯಲ್ಲಿ 3ನೇ ಸ್ಥಾನ ಪಡೆದಿದೆ. ಸೊ ಹಾಗಾದರೆ ನಾವೇಗೆ ಪದಕಗಳ ಒಂದು ಬೇಟೆಯಲ್ಲಿ ಹಿಂದೆ ಬಿದ್ದಿದ್ದೇವೆ ಅಂತ ಹೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಇನ್ನು ಪದಕಗಳನ್ನು ನೋಡೋಣ. ಏನೇನು ಇಲ್ಲಿಯವರೆಗೆ ಪದಕಗಳ ಸಾಧನೆ ಭಾರತ ಮಾಡಿದೆ ಒಲಿಂಪಿಕ್ನ ಒಂದು ಪದಕಗಳ ಪಟ್ಟಿಯಲ್ಲಿ 2020ರ ಒಂದು ಟೋಕಿಯೋ ಒಲಿಂಪಿಕ್ನವರೆಗೆ ಭಾರತದ ಸಾಧನೆಯನ್ನು ನೋಡೋಣ. ಹಾಕಿಯಲ್ಲಿ ಒಟ್ಟು 12 ಪದಕಗಳನ್ನು ಭಾರತ ಪಡ್ಕೊಂಡಿದೆ. ಶೂಟಿಂಗ್ನಲ್ಲಿ 4 ಪದಕಗಳು, ಇದರಲ್ಲಿ ಅಭಿನವ್ ಬಿಂದ್ರಾ ಅವರ ಒಂದು ಚಿನ್ನದ ಪದಕ ಕೂಡ ಸೇರಿಕೊಂಡಿದೆ. ಅಥ್ಲೆಟಿಕ್ಸ್ನಲ್ಲಿ 3 ಪದಕಗಳು, ಇದರಲ್ಲಿ ನೀರಜ್ ಚೋಪ್ರಾ ಅವರ ಒಂದು ಚಿನ್ನದ ಪದಕ ಬರುತ್ತೆ. ಕುಸ್ತಿಯಲ್ಲಿ 7 ಪದಕಗಳು, ಇದರಲ್ಲಿ ಸುಶೀಲ್ ಕುಮಾರ್, ಬಜರಂಗ್ ಪೂನಿಯಾ, ಹೀಗೆ ಹಲವಾರು ಸಾಧಕರು ಕುಸ್ತಿಯಲ್ಲಿ ಪದಕಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಭಾರತಕ್ಕೆ. ಬ್ಯಾಡ್ಮಿಂಟನ್ನಲ್ಲಿ 3 ಪದಕಗಳು. ಇದರಲ್ಲಿ ವಿಶೇಷ ಏನು ಅಂತಂದರೆ ಬ್ಯಾಡ್ಮಿಂಟನ್ನಲ್ಲಿ ಮಹಿಳೆಯರು 3 ಪದಕಗಳು ಕೂಡ ಒಂದು ವುಮೆನ್ ಕೆಟಗರಿಯಲ್ಲಿ ಮಹಿಳೆಯರು ಭಾರತಕ್ಕೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 2 PV ಸಿಂಧು, 1 ಸೈನಾ ನೆಹ್ವಾಲ್. ಸೊ ನೆನಪಿಟ್ಕೋಬೇಕು, ಯಾಕಂತಂದರೆ ಮಹಿಳಾ ಸಬಲೀಕರಣ, ತುಂಬ ಜನ ಮಹಿಳೆಯರು ಒಂದು ಕ್ರೀಡೆ ಕಡೆ ಆಕರ್ಷಣೆ ಹೊಂದಬೇಕಾದ್ರೆ ಇವೆಲ್ಲವೂ ಕೂಡ ಸ್ಫೂರ್ತಿ ಆಗುತ್ತೆ. ಇನ್ನು ವೇಟ್ ಲಿಫ್ಟಿಂಗಲ್ಲಿ 2 ಪದಕ ಇದೆ. ಇದರಲ್ಲಿ ಕೂಡ ರೀಸೆಂಟಾಗಿ ಒಂದು ಮೀರಾಬಾಯಿ ಚಾನು ಅವರ ಒಂದು ಬೆಳ್ಳಿ ಪದಕ ಕೂಡ ಸೇರಿಕೊಂಡಿದೆ. ಬಾಕ್ಸಿಂಗಲ್ಲಿ 3 ಪದಕ, ಟೆನ್ನಿಸ್ನಲ್ಲಿ 1 ಪದಕ. ಒಟ್ಟು ಇಲ್ಲಿಯವರೆಗೆ ಭಾರತ 35 ಪದಕಗಳನ್ನು, ಒಲಿಂಪಿಕ್ ಪದಕಗಳನ್ನು ಪಡ್ಕೊಂಡಿದೆ. ಅದರಲ್ಲಿ 1 ಬಂಗಾರ, 9 ಬೆಳ್ಳಿ ಮತ್ತು 2 ಬಂಗಾರ, 9 ಬೆಳ್ಳಿ, 16 ಕಂಚು. ಸೊ ಟೋಟಲ್ ಆಗಿ 35 ಪದಕಗಳನ್ನು ಭಾರತ ಪಡ್ಕೊಂಡಿದೆ. ಸೊ ಬಂಗಾರ ಟೋಟಲ್ ಹಾಕಿ ಎಲ್ಲ ಕೌಂಟ್ ಮಾಡಿದ್ರೆ 12 + 2 12 + 2 14 ಪದಕಗಳು ಬರುತ್ತೆ. 14 ಬಂಗಾರ ಆಗುತ್ತೆ, 9 ಬೆಳ್ಳಿ, 16 ಕಂಚು, ಟೋಟಲ್ ಆಗಿ 14 ಗೋಲ್ಡ್ ಬರುತ್ತೆ. ಇವೆಲ್ಲ ಪದಕಗಳ ಸಾಧನೆ ಆಗುತ್ತೆ. ಇನ್ನು ಒಲಿಂಪಿಕ್ಸ್ ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ಭಾರತ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ. ಒಲಿಂಪಿಕ್ಸ್ ಮಾತ್ರ ಅಂತಲ್ಲ, ಒಲಿಂಪಿಕ್ಸನ್ನು ಹೊರತುಪಡಿಸಿದರೆ ಉಳಿದ ಕ್ಷೇತ್ರದಲ್ಲಿ ಭಾರತ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ, ಅಭಿವೃದ್ಧಿ ಕಾಣ್ತಾ ಇದೆ. ಬಾಹ್ಯಾಕಾಶದ ಅಂಗಳದಲ್ಲಿ ಕಾಲಿರಿಸಿದೆ. ಒಂದು ಸ್ಪೇಸ್ ಇಂಡಸ್ಟ್ರಿಯಲ್ಲಿ ಅಥವಾ ಒಂದು ಸ್ಪೇಸ್ ಸೈನ್ಸಲ್ಲಿ ಕೂಡ ಇಂಡಿಯಾ ಅಚೀವ್ಮೆಂಟ್ ಮಾಡಿದೆ. ಅನೇಕ ವೈಜ್ಞಾನಿಕ ಆವಿಷ್ಕಾರಗಳಿಗೆ ಒಂದು ಮುನ್ನುಡಿಯನ್ನು ಬರೆದಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತದ ಸಾಧನೆಯನ್ನು ವಿಶ್ವವೇ ಒಂದು ಬೆರಗುಗಣ್ಣಿನಿಂದ ನೋಡುವಂತೆ ಮಾಡಿದೆ. ಕ್ರೀಡಾ ವಿಭಾಗದಲ್ಲಿ ಭಾರತೀಯ ಕ್ರಿಕೆಟ್ ತಂಡ ವಿಶ್ವದ ಹಲವು ತಂಡಗಳ ವಿರುದ್ಧ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ಸೊ ಭಾರತ ಕೇವಲ ತನ್ನ ನೆಲದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದ ಒಂದು ಕ್ರೀಡಾಂಗಣದಲ್ಲಿ ಕೂಡ ಭಾರತದ ಒಂದು ಕ್ರಿಕೆಟ್ ತಂಡ ತನ್ನ ಸಾಧನೆಯನ್ನು ವ್ಯಕ್ತಪಡಿಸಿದೆ. ಆದರೆ ಒಲಿಂಪಿಕ್ಸ್ ವಿಚಾರಕ್ಕೆ ಬಂದಾಗ ಭಾರತದ ಒಟ್ಟಾರೆ ಪ್ರದರ್ಶನ ಕೊಂಚ ಮಂಕಾಗಿರೋದು ನಿಜ. ವೈಯಕ್ತಿಕ ಪ್ರದರ್ಶನವನ್ನು ಪಕ್ಕಕ್ಕೆ ಇಟ್ಟು ನೋಡೋದಾದರೆ, ಒಟ್ಟಾರೆ ಪ್ರದರ್ಶನವನ್ನು ನೋಡೋದಾದರೆ ಒಲಿಂಪಿಕ್ಸ್ನಲ್ಲಿ ಭಾರತದ ಒಂದು ಪ್ರದರ್ಶನ ಕೊಂಚ ಕಳೆಗುಂದಿರೋದು ನಿಜ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಭಾರತದಲ್ಲಿ ಎಲ್ಲಿ ಕೊರತೆ ಇದೆ, ಏನೇನು ಆಗ್ತಾ ಇದೆ, ಭಾರತದಲ್ಲಿ ಕೊರತೆ ಎಲ್ಲಿದೆ ಅಂತ ನೋಡೋದಾದರೆ, ಒಲಿಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳ ನೀರಸ ಪ್ರದರ್ಶನಕ್ಕೆ ಒಂದು ಕಾರಣವಿರಬೇಕು. ಆದರೆ ಭಾರತೀಯ ಕ್ರೀಡಾ ಅಧಿಕಾರಿಗಳು ನೀಡಿದ ಕಾರಣ ಕರುಣಾಜನಕವಾಗುತ್ತೆ. ಮೂಲ ಸೌಲಭ್ಯಗಳ ಕೊರತೆಯೇ ಮುಖ್ಯ ಕಾರಣ ಅಂತ ಹೇಳಿ ಭಾರತೀಯ ಕ್ರೀಡಾ ಅಧಿಕಾರಿಗಳು ಹೇಳ್ತಾರೆ. ಸೊ ಅದರಲ್ಲಿ ಸಾರಿಗೆ ಸೌಲಭ್ಯ ಕೂಡ ಒಂದಾಗುತ್ತೆ. ಯಾಕಂತಂದರೆ ಮೀರಾಬಾಯಿ ಚಾನು ಅವರು ಬೆಳ್ಳಿ ಪದಕವನ್ನು ಗೆದ್ದ ಮೇಲೆ ಹಲವಾರು ಒಂದು ಲಾರಿ ಡ್ರೈವರ್ಗಳಿಗೆ ಒಂದು ಊಟದ ಕೂಟವನ್ನು, ಒಂದು ಔತಣ ಕೂಟವನ್ನು ಕೂಡ ಏರ್ಪಡಿಸಿದ್ರು. ಅವರು ನೆನೆಸ್ಕೊಂಡಿದ್ದಾರೆ. ಯಾಕಂತಂದರೆ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಮುಂಚೆ, ಫಸ್ಟ್ ಟೈಮ್ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ನಮ್ಮ ಹಳ್ಳಿಯಿಂದ ಒಂದು ಕ್ರಿಕೆಟ್ ಇದು ಗ್ರೌಂಡ್ಗೆ ಹೋಗಬೇಕು ಅಂತಂದರೆ, ಒಂದು ಏನು ಇಂಡೋರ್ ಸ್ಟೇಡಿಯಂ ಏನಿರುತ್ತೆ ಅಥವಾ ಒಂದು ಪ್ರಾಕ್ಟೀಸ್ ಮಾಡೋಕ್ಕೆ ಏನು ಒಂದು ಕ್ರೀಡಾಂಗಣ ಇರುತ್ತೆ, ಆ ಕ್ರೀಡಾಂಗಣಕ್ಕೆ ಹೋಗಬೇಕಾದ್ರೆ ಒಂದು ಸೌಲಭ್ಯದ ಕೊರತೆ ಇತ್ತು. ನಮಗೆ ವಾಹನ ಸೌಲಭ್ಯ ಅಥವಾ ಸಾರಿಗೆ ಸೌಲಭ್ಯದ ಕೊರತೆ ಇತ್ತು. ಆದರೆ ಅವಾಗ ಸುಮಾರು ಒಂದು ಲಾರಿ ಡ್ರೈವರ್ಗಳು, ಗೂಡ್ಸ್ ಅನ್ನು ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ ಅಂತಹ ಲಾರಿ ಡ್ರೈವರ್ಗಳು ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ನೆನೆಸ್ಕೊಂಡಿದ್ದಾರೆ. ಇಲ್ಲಿ ಈ ಒಂದು ಇನ್ಸಿಡೆಂಟನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೋಬಹುದು. ನಾವು ಒಂದು ದೇಶವಾಗಿ ಏಕೈಕ ಕ್ರೀಡೆಯೊಂದಿಗೆ ಹೆಚ್ಚು ಆಸಕ್ತಿ ಹೊಂದಿದ್ದೇವೆ. ತುಂಬ ಒಂದು ಕ್ರೇಜ್ ಇದೆ ನಮಗೆ ಒಂದು ಕ್ರೀಡೆಗೆ. ಅದು ಯಾವುದು ಅಂತಂದರೆ ಆಬ್ವಿಯಸ್ಲಿ ಕ್ರಿಕೆಟ್ ಆಗಿರುತ್ತೆ. ಒಲಿಂಪಿಕ್ಸ್ನಂತಹ ಪ್ರಮುಖ ಕ್ರೀಡಾಕೂಟಗಳಲ್ಲಿ ಮಾತ್ರ ಈ ಥರ ಕ್ರೀಡೆಗಳಿಗೆ ಜನಪ್ರಿಯತೆ ಮತ್ತು ಅಭಿಮಾನಿಗಳ ಹರ್ಷೋದ್ಗಾರದ ಭಾಗವನ್ನು ನೀಡಲಾಗುತ್ತೆ. ಸೊ ಸಾಮಾನ್ಯವಾಗಿ ಉಳಿದಿದ್ದ ಟೈಮಲ್ಲಿ ಒಂದು ರಾಜ್ಯದ ಯಾವುದಾದ್ರೂ ಒಂದು ಅಥ್ಲೆಟಿಕ್ಸ್ ನಡಿಬೇಕಾದ್ರೆ
ರಾಷ್ಟ್ರೀಯ ಅಥ್ಲೆಟಿಕ್ಸ್ ನಡಿಬೇಕಾದ್ರೆ ಯಾರೂ ಕೂಡ ಆ ಕಡೆ ಗಮನ ಕೊಡಲ್ಲ. ಬಟ್ ಅದೇ ಒಂದು ಡೊಮೆಸ್ಟಿಕ್ ಕ್ರಿಕೆಟ್ ನಡಿಬೇಕಾದ್ರೆ ತುಂಬ ಒಂದು ಅದಕ್ಕೆ ಗಮನ ಕೊಡ್ತೀವಿ ಬಿಕಾಸ್ ಆಫ್ ಕ್ರೇಜ್. ತುಂಬ ಒಂದು ಕ್ರೇಜ್ ಇದೆ. ಬಟ್ ಇವಾಗ ನೀರಜ್ ಚೋಪ್ರಾ ಅವರು ಗೆದ್ದ ಮೇಲೆ ಎಲ್ರಿಗೂ ಗೊತ್ತಾದರು. ಬಟ್ ಚಿನ್ನದ ಹುಡುಗ ಅಂತ ನಾವು ಕರಿತಾ ಇದ್ದೀವಿ. ಬಟ್ ಅದೇ ನೀರಜ್ ಚೋಪ್ರಾ ಅವರು ಮುಂಚೆ ಅಂದರೆ ಏನು ಅವರು ಬೇರೆ ಬೇರೆ ಸಾಧನೆ ಮಾಡಿದಾಗೂ ಕೂಡ ಇವಾಗ ಎಷ್ಟು ಜನಕ್ಕೆ ಗೊತ್ತಿದ್ದಾರೆ, ಅದರಲ್ಲಿ ಎಷ್ಟು ಜನಕ್ಕೆ ಗೊತ್ತಿತ್ತು ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಸೊ ಆಬ್ವಿಯಸ್ಲಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಯಾಕಂತಂದರೆ ಬಿಕಾಸ್ ನಮಗೆ ಅಥ್ಲೆಟಿಕ್ಸ್ ಕಡೆ ಅಟ್ರಾಕ್ಷನ್ ಇಲ್ಲ ಅನ್ನೋದು ಒಂದು ವಾಸ್ತವ. ಇನ್ನು ಈ ಅಭಿಮಾನಿಗಳ ಹರ್ಷೋದ್ಗಾರ, ಎಲ್ಲ ಗೆದ್ದ ಮೇಲೆ ಅಭಿಮಾನಿಗಳು ಹುಡುಕೋತಾರೆ. ಬಟ್ ಅದೇ ನಾವು ಸೋತಾಗ ಒಂದು ಟೀಕೆಯನ್ನು ಮಾಡುವಂತಹ ಅಭಿಮಾನಿಗಳು ಕೂಡ ಇದ್ದಾರೆ. ಉಳಿದ ದಿನಗಳಲ್ಲಿ ಈ ಥರ ಕ್ರೀಡೆಗಳು ಮತ್ತು ಕ್ರೀಡಾಕೂಟದ ಬಗ್ಗೆ ಕಡಿಮೆ ಆಸಕ್ತಿಯನ್ನು ವಹಿಸ್ತೇವೆ. ಅವರಿಗೆ ಕಡಿಮೆ ಬಡ್ತಿಯನ್ನು ನೀಡಲಾಗುತ್ತೆ. ಈ ಥರ ಕ್ರೀಡೆಗಳಿಗೆ ಕಡಿಮೆ ಪ್ರಾಯೋಜಕರಿದ್ದಾರೆ, ಒಂದು ಸ್ಪಾನ್ಸರ್ಸ್ ಕೂಡ ಬರೋದಿಲ್ಲ. ಇವಾಗ ಅಬ್ಸರ್ವ್ ಮಾಡಿ ನೋಡಿಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ತುಂಬ ಕ್ರಿಕೆಟ್ ಪ್ಲೇಯರ್ಸ್ ಕಾಣ್ಕೋತಾರೆ. ಬಟ್ ಯಾರಾದರೂ ಅಥ್ಲೆಟಿಕ್ಸ್ಗಳು ಅಥವಾ ಅಥ್ಲೆಟಿಕ್ ಪ್ಲೇಯರ್ಗಳು ಕಾಣಿಸ್ಕೊಳ್ಳೋದು ಕಮ್ಮಿ. ಕ್ರೀಡಾಪಟುಗಳು ಸರಿಯಾದ ಸಾಮರ್ಥ್ಯ ತೋರದಿದ್ದ ಅವರನ್ನು ನಿಂದಿಸುವ ಮನೋಭಾವ ನಮ್ಮಲ್ಲಿ ಹಲವರಿಗಿದೆ. ಸೊ ಅವರ ಸಪೋಸ್ ಒಬ್ಬ ಕ್ರೀಡಾಪಟು ಒಂದು ಸಲ 100 ಸ್ಕೋರ್ ಮಾಡ್ತಾರೆ, ಇನ್ನೊಂದು ಸಲ ಡಕ್ ಆಗ್ಬೋದು, ಅಥವಾ 0 ಸ್ಕೋರ್ ಮಾಡಿದಾಗ ನಾವು ನಿಂದಿಸ್ತೀವಿ. ಸರಿಯಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಬರಲಿಲ್ಲ, ಅಥವಾ ಸರಿಯಾಗಿ ಒಂದು ಅಥ್ಲೆಟಿಕ್ಸಲ್ಲಿ ಸರಿಯಾಗಿ ಒಂದು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ, ಸಾಮರ್ಥ್ಯವನ್ನು ವ್ಯಕ್ತಪಡಿಸಲಿಲ್ಲ ಅಂತ ಟೀಕೆ ಮಾಡ್ತೀವಿ. ಈ ರೀತಿ ಟೀಕೆ ಮಾಡಿದಾಗ ಸಾಮಾನ್ಯವಾಗಿ ಕ್ರೀಡಾಪಟುಗಳ ಒಂದು ಮನೋಭಾವ ಕೂಡ ಕುಗ್ಗುತ್ತೆ, ಅವರ ಒಂದು ಮನೋಬಲ ಕುಗ್ಗುತ್ತೆ. ಸೊ ಅವರೊಂದು ಸೈಕಾಲಜಿಕಲಿ ಡಿಪ್ರೆಷನ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮೂಲ ಸೌಕರ್ಯದ ಕೊರತೆ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳ ನೀರಸ ಪ್ರದರ್ಶನಕ್ಕೆ ಒಂದು ಕಾರಣವಿರಬೇಕು. ಅದು ನೀಡಿದ ಕಾರಣ ಆಲ್ರೆಡಿ ಹೇಳಿದ್ದೀನಿ ನಾನು ಇದ್ರ ಬಗ್ಗೆ. ಮೂಲ ಸೌಲಭ್ಯಗಳ ಕೊರತೆ ಅಂತ ಸಾರಿಗೆ ಆಗಿರ್ಬೋದು, ಅಥವಾ ಅವರ ಒಂದು ಬೇಸಿಕ್ ಫೆಸಿಲಿಟಿ ಏನೇನು ಬೇಕು, ಫುಡ್ ಆಗಿರ್ಬೋದು, ನ್ಯೂಟ್ರಿಷಿಯಸ್ ಫುಡ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಕೊರತೆ ಇದೆ. ನಮ್ಮಲ್ಲಿ ಕ್ರೀಡಾಪಟುಗಳಿಗೆ ತರಬೇತಿ ಮತ್ತು ಅಭ್ಯಾಸಕ್ಕಾಗಿ ಮೂಲ ಸೌಕರ್ಯದ ಕೊರತೆ ಇದೆ. ಇದರಿಂದ ಅವರು ವಿಶ್ವ ಮಟ್ಟದಲ್ಲಿ ಸಂಪೂರ್ಣ ಸಾಮರ್ಥ್ಯದಿಂದ ಸ್ಪರ್ಧಿಸೋಕೆ ಆಗ್ತಾ ಇಲ್ಲ. ಉತ್ತಮ ಮೂಲ ಸೌಕರ್ಯ ಮತ್ತು ಉತ್ತಮ ತರಬೇತಿ ದೊರೆತರೆ ನಮ್ಮ ಕ್ರೀಡಾಪಟುಗಳು ಕೂಡ ಉತ್ತಮ ಸಾಮರ್ಥ್ಯ ತೋರೋಕೆ ಸಾಧ್ಯ ಆಗುತ್ತೆ. ಒಂದು ಮೂಲ ಸೌಕರ್ಯ ಕೊಡಬೇಕು, ಅವರಿಗೆ ಅತ್ಯುತ್ತಮವಾದ ಒಂದು ತರಬೇತಿ ಕೂಡ ಕೊಡಬೇಕಾಗುತ್ತೆ. ಬೀಜಿಂಗ್ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ಅಭಿನವ್ ಬಿಂದ್ರಾ ತಮ್ಮ ತರಬೇತಿಗಾಗಿ ಜರ್ಮನಿಗೆ ಹೋಗಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಬೋದು. ಸೊ ಅವರು ತಮ್ಮ ತರಬೇತಿಗಾಗಿ ಜರ್ಮನಿಗೆ ಹೋಗ್ತಾರೆ. ಕಾರಣ ಏನು ಅಂತಂದರೆ ಭಾರತದಲ್ಲಿ ಒಂದು ಮೂಲ ಸೌಕರ್ಯದ ಕೊರತೆ ಇದೆ ಮತ್ತು ತರಬೇತಿಯ ಕೊರತೆ ಇದೆ ಅಂತ ಹೇಳಿ ಅವರು ಜರ್ಮನಿಗೆ ತಮ್ಮ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಾರೆ. ಕ್ರೀಡಾ ಸಂಸ್ಥೆಗಳ ಮುಖ್ಯಸ್ಥರು ಕೂಡ ಕೇವಲ ಆಡಳಿತದ ಬಗ್ಗೆ ಮಾತ್ರ ಗಮನ ಹರಿಸದೆ ಕ್ರೀಡೆಯ ಬಗ್ಗೆ ಉನ್ನತ ಪರಿಕಲ್ಪನೆ ಮತ್ತು ದೂರದೃಷ್ಟಿ ಹೊಂದಿರಬೇಕು. ಸೊ ಕ್ರೀಡಾ ಅಧಿಕಾರಿಗಳು ಯಾರ್ಯಾರಿರ್ತಾರೆ, ಒಂದು ಕ್ರೀಡಾ ಸಂಸ್ಥೆಗಳ ಮುಖ್ಯಸ್ಥರು ಯಾರ್ಯಾರಿರ್ತಾರೆ, ಅವರಿಗೆ ಒಂದು ಕ್ರೀಡೆಯ ಬಗ್ಗೆ ಉನ್ನತವಾದಂತಹ ಪರಿಕಲ್ಪನೆ ಇರಬೇಕು. ಈಗ 2020 ಒಲಿಂಪಿಕ್ ಮುಗಿತು, 2024 ಒಲಿಂಪಿಕ್ ಫಿಕ್ಸ್ ಆಗಿದೆ, ಫ್ರಾನ್ಸಲ್ಲಿ ಬರುತ್ತೆ. ಫ್ರಾನ್ಸಲ್ಲಿ ಇದೆ ಅಂದ ತಕ್ಷಣ ಇವಾಗಿನಿಂದಲೇ ಅದಕ್ಕೆ ಸಂಪೂರ್ಣವಾದಂಥ ಒಂದು ತಯಾರಿ ಮಾಡ್ಕೋಬೇಕು. ಎಷ್ಟು ಪದಕಗಳನ್ನು ನಾವು ಗೆಲ್ಲಬೇಕು, ಸೊ ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ಇವಾಗಿನಿಂದಲೇ 2021 ನಾವು ತಯಾರಿಯನ್ನು ಮಾಡಿದಾಗ ಸೊ ಪದಕಗಳ ಬೇಟೆಯಲ್ಲಿ ನಾವು ಮುನ್ನುಗ್ಗಬಹುದು ಅಂತ ಕೂಡ ಹೇಳ್ಬೋದು. ಒಂದು ದೂರದೃಷ್ಟಿ ಇರಬೇಕಾಗುತ್ತೆ. ಪ್ರೋತ್ಸಾಹದ ಕೊರತೆ ಇದೆ ನಮ್ಮ ಭಾರತದಲ್ಲಿ. ಮೊದಲಿನಿಂದಲೂ ಭಾರತದಲ್ಲಿ ಯುವಕರು ಕ್ರೀಡೆಯಲ್ಲಿ ವೃತ್ತಿ ಜೀವನವನ್ನು ಸೊ ಅದೊಂದು ಒಂದು ಪ್ರೊಫೆಷನಲ್ ಆಗಿ ತಗೊಳ್ಳೋದಿಲ್ಲ. ವೃತ್ತಿ ಜೀವನವನ್ನು ಮುಂದುವರಿಸೋಕೆ ನಿರುತ್ಸಾಹಗೊಳಿಸುತ್ತಾರೆ. ಅಂದರೆ ಯಾರು ಕೂಡ ಸಪೋರ್ಟ್ ಇರಲ್ಲ. ನಮ್ಮ ಹೆತ್ತವರು ಅಂದರೆ ಪೇರೆಂಟ್ಸ್ ಕೂಡ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾರೆ. ನಮ್ಮ ಮಗ ಒಬ್ಬ ವೈದ್ಯನಾಗಬೇಕು, ನಮ್ಮ ಮಗ ಒಬ್ಬ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಲ್ಲಿ ನಾವು ಒಂದು ಲೈಫ್ ಸೆಟಲ್ ಇರುತ್ತೆ. ಈ ರೀತಿಯಾದಂತಹ ಒಂದು ಮನೋಭಾವ ಇದೆ. ಅದು ನ್ಯಾಚುರಲ್ ಕೂಡ ಹೌದು. ಯಾಕಂತಂದರೆ ಅನ್ಸರ್ಟನಿಟಿ ಅನ್ನೋದಿದೆ. ಅನ್ಸರ್ಟನಿಟಿ ಇದ್ದಾಗ ಎಲ್ಲರೂ ಕೂಡ ಹಿಂದೆ ಜರಿತಾರೆ. ಯಾಕಂದರೆ ಕ್ರೀಡೆಯಲ್ಲಿ ನಾವು ಹೋದಾಗ ನಮಗೆ ಮುಂದೆ ಲೈಫ್ ಸೆಕ್ಯೂರ್ ಇರುತ್ತೋ ಇಲ್ವೋ, ನಮ್ಮ ಜೀವನ ಹೇಗೆ, ನಮ್ಮ ಕುಟುಂಬ ಹೇಗೆ, ಹೀಗೆ ಹಲವಾರು ಪ್ರಶ್ನೆಗಳು ಬರುತ್ತೆ. ಯಾಕಂದರೆ ಆರ್ಥಿಕವಾಗಿ ಅನ್ನೋದೇ ಮುಖ್ಯವಾದಂತಹ ಪ್ರಶ್ನೆ ಬರುತ್ತೆ. ಯಾವಾಗ ಆರ್ಥಿಕವಾಗಿ ಸದೃಢರಾದಾಗ ಯಾವುದೇ ರೀತಿಯಾದಂತಹ ನಾವು ಕಾರ್ಯವನ್ನು ಕೈಗೊಳ್ಳೋಕೆ ಸಾಧ್ಯ ಆಗುತ್ತೆ. ಯಾವಾಗ ನಾವು ಆರ್ಥಿಕವಾಗಿ ಸದೃಢರಿರೋದಿಲ್ಲ ಆವಾಗ ನಾವು ಹೆಚ್ಚಿನದಾಗಿ ಅಥವಾ ವಿಭಿನ್ನವಾದಂತಹ ಕೆಲಸ ಮಾಡೋಕ್ಕೆ ಹಿಂದೆ ಜರಿಬೇಕಾಗುತ್ತೆ. ಕ್ರೀಡೆಯ ಬಗ್ಗೆ ಹೆಚ್ಚಾಗಿ ಯಾರೂ ಕೂಡ ಆಸಕ್ತಿಯನ್ನು ತೋರಿಸೋದಿಲ್ಲ. ಹೆಚ್ಚಿನವರು ಉದ್ಯೋಗ ಭದ್ರತೆ ನೀಡುವಂತಹ ಏನನ್ನಾದರೂ ಮಾಡಲು ಕ್ರೀಡೆಗಳನ್ನು ತ್ಯಜಿಸಬೇಕಾಗುತ್ತೆ. ಕೇವಲ ನಾವು ಒಂದು ಹಾಬಿಯಾಗಿ, ಒಂದು ಹವ್ಯಾಸವಾಗಿ ಕ್ರೀಡೆಯನ್ನು ಆಯ್ಕೆ ಮಾಡ್ಕೋಬೇಕೇ ವಿನಃ ಪ್ರೊಫೆಷನಲ್ ಆಗಿ ವೃತ್ತಿ ಜೀವನವನ್ನಾಗಿ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಲೈಫ್ ಸೆಕ್ಯೂರ್ ಇರೋದಿಲ್ಲ ಅಂತ ಹೇಳಿ ನಮಗೆ ಒಂದು ಇರುತ್ತೆ, ಒಂದು ಅನಿಸುತ್ತೆ ಒಂದು ಎಲ್ರಿಗೂ ಕೂಡ. ನಿಧಿಯ ಕೊರತೆ ಮತ್ತು ಸರಿಯಾದ ಪೋಷಣೆ. ಕ್ರೀಡಾಪಟುಗಳಿಗೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಹಣದ ಕೊರತೆ ಇದೆ. ಕ್ರೀಡಾಪಟುಗಳಿಗೆ ನಿರಂತರ ಆದಾಯದ ಮೂಲವಿಲ್ಲ ಮತ್ತು ಅವರ ಆರಂಭಿಕ ಹಂತಗಳಲ್ಲಿ ಸರ್ಕಾರದಿಂದ ಯಾವುದೇ ಸಹಾಯವನ್ನು ನೀಡಲಾಗುವುದಿಲ್ಲ.
ಯಾವುದಾದ್ರೂ ಕ್ರೀಡಾಪಟು ಒಂದು ಮೆಡಲನ್ನು ಗೆದ್ದ ಮೇಲೆ ಸರ್ಕಾರ ಘೋಷಣೆ ಮಾಡುತ್ತೆ, ನಾವು 1 ಕೋಟಿ ಕೊಡ್ತೀವಿ, 2 ಕೋಟಿ ಕೊಡ್ತೀವಿ, 3 ಕೋಟಿ ಕೊಡ್ತೀವಿ ಅಂತ. ಬಟ್ ಅದೇ ಕ್ರೀಡಾಪಟು ತನ್ನ ಪ್ರಾಕ್ಟೀಸ್ ಟೈಮಲ್ಲಿ, ತನ್ನ ಒಂದು ಇನಿಷಿಯಲ್ ಡೇಸಲ್ಲಿ, ಇನ್ನೂ ಕ್ರೀಡಾ ಜೀವನವನ್ನು ಸ್ಟಾರ್ಟ್ ಮಾಡಿದಾಗ ಅವನಿಗೆ ಸಹಾಯ ಮಾಡೋಕ್ಕೆ ಮುಂದಾಗೋದಿಲ್ಲ. ಕೆಲವು ಸಂಶೋಧನೆಗಳು ಹೇಳ್ತವೆ ಏನಂತ ಅಂದರೆ, ಪ್ರಮುಖ ರಾಷ್ಟ್ರಗಳ ಕ್ರೀಡಾಪಟುಗಳು ನಮಗಿಂತ ದೈಹಿಕವಾಗಿ ಸದೃಢರಾಗಿದ್ದಾರೆ ಅಂತ ಹೇಳಿ ಸಾಬೀತುಪಡಿಸುತ್ತೆ. ಯಾಕಂತಂದರೆ ಅವರು ಕ್ರೀಡಾಪಟುಗೆ ಅಗತ್ಯವಿರುವಂತಹ ಎಲ್ಲ ಅಂಶಗಳನ್ನು ಕೊಡ್ತಾರೆ. ಅದರಲ್ಲಿ ಪೌಷ್ಟಿಕಾಂಶ ಕೂಡ ಇರುತ್ತೆ. ಅಂದರೆ ಸರಿಯಾದ ಪೌಷ್ಟಿಕಾಂಶ ಕೊಟ್ಟಾಗ ಒಬ್ಬ ಕ್ರೀಡಾಪಟುವಿಗೆ ಮುಖ್ಯವಾಗಿ ಬೇಕಾಗಿರೋದೇ ಒಂದು ಪೌಷ್ಟಿಕಾಂಶ. ಯಾಕಂತಂದರೆ ಸದೃಢ ದೇಹ ಇರಬೇಕು, ಸದೃಢ ಮನಸ್ಸಿರಬೇಕು. ಎರಡೂ ಕೂಡ ಇದ್ದಾಗ, ಸದೃಢ ದೇಹ ಮತ್ತು ಸದೃಢ ಮನಸ್ಸಿದ್ದಾಗ ಏಕಾಗ್ರತೆ ಕೂಡ ಇರುತ್ತೆ. ಸದೃಢವಾದ ದೇಹ ಇದ್ದಾಗ ಗುರಿಯನ್ನು ಕೂಡ ಮುಟ್ಟೋಕೆ ಸಾಧ್ಯ ಆಗುತ್ತೆ. ಆದರೆ ನಮ್ಮ ಕ್ರೀಡಾಪಟುಗಳು ಸದೃಢವಾಗಿ ಮತ್ತು ಫಿಟ್ ಆಗಿರೋಕೆ ತಮ್ಮದೇ ಆದಂತಹ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡ್ತಾರೆ. ಬಿಕಾಸ್ ಅವರಿಗೆ ಯಾವುದೇ ರೀತಿಯಾದಂತಹ ಸಹಾಯ ದೊರಕೋದಿಲ್ಲ ಇನಿಷಿಯಲ್ ಲೆವೆಲಲ್ಲಿ. ಅವರು ಮೆಡಲನ್ನು ಗೆದ್ದ ಮೇಲೆ ಅವರಿಗೆ 1 ಕೋಟಿ ಕೊಡ್ತೀವಿ, 2 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಒಂದು ಸಸಿ ಬೆಳೆಯುವಾಗ ಅದಕ್ಕೆ ಆರಂಭಿಕದಲ್ಲೇ ಪೋಷಣೆ ಅಗತ್ಯ ಇರುತ್ತೆ. ಅದು ಮುಂದೆ ದೊಡ್ಡದು ಮರ ಆದಮೇಲೆ ಅದು ತಂದು ತಾನೇ ಬೆಳೆಯುತ್ತೆ. ಬಿಕಾಸ್ ಆರಂಭಿಕ ಹಂತದಲ್ಲಿ ಒಂದು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಅದೇ ರೀತಿ ಕೂಡ ಒಂದು ಟ್ಯಾಲೆಂಟ್ ಇನಿಷಿಯಲ್ ಲೆವೆಲಲ್ಲಿ ಬೆಳೆಯುವಾಗ ಅದಕ್ಕೆ ಸಪೋರ್ಟ್ ಮಾಡೋದು ಅವಶ್ಯಕವಾಗಿರುತ್ತೆ. ಕಳಪೆ ಆಡಳಿತ ಇದೆ ಭಾರತದಲ್ಲಿ. ಕಳಪೆ ಆಡಳಿತ ಕೂಡ ಒಂದು ಕಾರಣ ಆಗಿರ್ಬೋದು. ನಾವಿವಾಗ ಕಾರಣವನ್ನು ನೋಡ್ತಾ ಇದ್ದೀವಿ, ಯಾಕೆ ಒಂದು ಭಾರತದಲ್ಲಿ ಒಲಿಂಪಿಕ್ಸ್ನಲ್ಲಿ ಪದಕಗಳು ಬರ್ತಾ ಇಲ್ಲ ಭಾರತಕ್ಕೆ ಅಂತ ಕಾರಣಗಳನ್ನು ನೋಡ್ತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ, ಕಳಪೆ ಆಡಳಿತಾತ್ಮಕ ವಿಷಯಗಳಲ್ಲಿ ಸರಿಯಾದ ಆಡಳಿತವಿಲ್ಲದಿರುವುದು ಭಾರತೀಯ ಕ್ರೀಡೆಗಳು ಹಿಂದುಳಿಯಲು ಪ್ರಮುಖ ಕಾರಣ. ಆಡಳಿತಾತ್ಮಕ ಸಿಬ್ಬಂದಿಯಲ್ಲಿ ಮಾಜಿ ಕ್ರೀಡಾಪಟು ಭಾಗವಹಿಸದಿರುವುದು ಕೂಡ ಈ ವಲಯದ ಕೊರತೆಗೆ ಪ್ರಮುಖ ಕಾರಣ. ಸೊ ಇವಾಗ BCCI ಇರುತ್ತೆ. BCCIಯಲ್ಲಿ ಯಾರಿದ್ದಾರೆ? ಸೌರವ್ ಗಂಗೂಲಿ ಅವರು ಪ್ರೆಸಿಡೆಂಟ್. ಯಾಕಂದರೆ ಅವರು ಕೂಡ ಭಾರತದ ಒಂದು ಮಾಜಿ ಕ್ರೀಡಾಗಾರ ಅಥವಾ ಮಾಜಿ ಬ್ಯಾಟ್ಸ್ಮನ್ ಕೂಡ, ಭಾರತದ ಒಬ್ಬ ಪ್ಲೇಯರ್ ಆಗಿದ್ದರು ಮುಂಚೆ. ಸೊ ಆ ರೀತಿ ಆ ಒಂದು ಕ್ರೀಡಾ ಸಂಸ್ಥೆಗಳ ಚುಕ್ಕಾಣಿ ಕ್ರೀಡಾಪಟುಗಳ ಹತ್ರ ಇದ್ದರೆ, ಅಂದರೆ ಅವರಿಗೆ ಒಂದು ಐಡಿಯಾ ಇರುತ್ತೆ ಯಾವ ರೀತಿಯಾಗಿ ನಾವು ಕ್ರೀಡೆನ ಬೆಳೆಸಬೇಕು, ಏನು ಕೊರತೆ ಇದೆ ಅಂತ. ಬಟ್ ಭಾರತದಲ್ಲಿ ಏನಾಗುತ್ತೆ, ಕೆಲವೊಂದು ಸಲ ರಾಜಕೀಯ ಆದಾಗ ಕ್ರೀಡಾ ಸಂಸ್ಥೆಗಳಲ್ಲಿ ಕೂಡ ರಾಜಕೀಯದಿಂದ ಯಾರೋ ಬೇರೆಯವ್ರ ಹತ್ರ ಅದು ಚುಕ್ಕಾಣಿ ಸಿಕ್ಕಾಗ ಏನಾಗುತ್ತೆ, ಕ್ರೀಡೆಯ ಬಗ್ಗೆ ಒಂದು ಪರಿಕಲ್ಪನೆ ಇರೋದಿಲ್ಲ. ಕ್ರೀಡೆಯ ಬಗ್ಗೆ ಪರಿಕಲ್ಪನೆ ಇಲ್ಲದೇ ಇದ್ದಾಗ ಅವ್ರು ಯಾವ ರೀತಿಯಾದಂಥ ಒಂದು ವಿಷನರಿ ಇಲ್ಲ ಅಂತಂದರೆ, ಯಾವ ರೀತಿಯಾದಂಥ ಒಂದು ಆ್ಯಕ್ಷನ್ಸ್ಗಳನ್ನು ಅಥವಾ ಯಾವ ರೀತಿಯಾದಂತಹ ಆಡಳಿತವನ್ನು ಅವ್ರು ನಡೆಸ್ತಾರೆ, ಕಳಪೆ ಆಡಳಿತಕ್ಕೆ ಕಾರಣ ಆಗುತ್ತೆ. ನಮ್ಮ ಆರ್ಥಿಕತೆ ಅಭಿವೃದ್ಧಿ ಹೊಂದುತ್ತಿದೆ ಮತ್ತು ಪ್ರತಿ ವರ್ಷದ ಬಜೆಟ್ನೊಂದಿಗೆ ಅಭಿವೃದ್ಧಿಯ ವಿವಿಧ ಕ್ಷೇತ್ರಗಳಲ್ಲಿ ಹಣದ ಹಂಚಿಕೆ ಹೆಚ್ಚಾಗಿದೆ. ಆದಾಗ್ಯೂ ಕೂಡ ಗಂಭೀರವಾದ ಕ್ರೀಡೆಗಳನ್ನು ತೆಗೆದುಕೊಳ್ಳೋಕೆ ಇಚ್ಛಿಸುವ ಯುವಕರ ಸಂಖ್ಯೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕ್ರೀಡೆಗಳಿಗೆ ಇನ್ನೂ ಹೆಚ್ಚಿನ ಹಣದ ಹಂಚಿಕೆ ಆಗಬೇಕಾಗಿದೆ. ರಾಜಕೀಯ ಮತ್ತು ಭ್ರಷ್ಟಾಚಾರ. ಕ್ರೀಡೆಯಲ್ಲಿಯೂ ಕೂಡ ಕೆಲವು ಬಾರಿ ರಾಜಕೀಯ ಮತ್ತು ಹಣದ ಪ್ರಭಾವದಿಂದ ಬಡ ಕ್ರೀಡಾಪಟುಗಳು ಅವಕಾಶ ವಂಚಿತರಾಗ್ತಾರೆ. ಸೊ ತಂದೆ ಕ್ರಿಕೆಟ್ ಇದ್ದೀವಿ, ನಾವು ಕೂಡ ಒಂದು ಅವರ ಮಗನನ್ನು ಆಯ್ಕೆ ಮಾಡೋದಾಗಿರ್ಬೋದು, ಅಥವಾ ಅಥ್ಲೆಟಿಕ್ಸ್ನಲ್ಲಿ ತಮಗೆ ಬೇಕಾದವರನ್ನು ಒಂದು ಕ್ರೀಡಾ ಫೆಡರೇಷನ್ಗಳು ಆಯ್ಕೆ ಮಾಡೋದಾಗಿರ್ಬೋದು, ಒಂದು ಗ್ರಾಮೀಣ ಪ್ರತಿಭೆಗಳನ್ನು ತುಳಿಯೋದಾಗಿರ್ಬೋದು. ಇಂಥ ಸನ್ನಿವೇಶಗಳು ಕೂಡ ಭಾರತದಲ್ಲಿ ಆಗ್ತಾ ಇದೆ. ಸೊ ಕೇವಲ ಕ್ರೀಡೆ ಅಂತಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಿದು ಅಂತಂದರೆ ಸರ್ಕಾರದ ಒಂದು ಒಳ್ಳೆಯ ಇನಿಷಿಯೇಟಿವ್ ಇದು. ಏನು, ದೇಶದ ಪ್ರತಿಭಾವಂತ ಕ್ರೀಡಾಪಟುಗಳ ಶೋಧಕ್ಕಾಗಿ ಕೇಂದ್ರ ಸರ್ಕಾರ 2018ರಲ್ಲಿ ಜಾರಿಗೊಳಿಸಿದ ಕಾರ್ಯಕ್ರಮವೇ ಖೇಲೋ ಇಂಡಿಯಾ. ಒಲಿಂಪಿಕ್ಸ್ನಲ್ಲಿ ಸ್ಪರ್ಧೆ ಮಾಡಬಲ್ಲ ಕ್ರೀಡಾಳುಗಳನ್ನು ಹುಡುಕಲು ದೀರ್ಘಕಾಲೀನ ಕಾರ್ಯಕ್ರಮವಾಗಿ ಖೇಲೋ ಇಂಡಿಯಾ ರೂಪ ತಳೆಯುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಬಲ್ಲ ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ, ತರಬೇತಿ ಮತ್ತು ಭತ್ಯೆಯನ್ನು ನೀಡಲಾಗುತ್ತೆ. ಈ ಯೋಜನೆ ದೇಶದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವ ಮತ್ತು ಎಲ್ಲ ಕ್ರೀಡೆಗಳಿಗೆ ಬಲವಾದ ಚೌಕಟ್ಟನ್ನು ಸ್ಥಾಪಿಸುವಂತಹ ಒಂದು ಗುರಿಯನ್ನು ಹೊಂದಿದೆ. ನೆನಪಿಟ್ಕೊಳ್ಳಿ, ಖೇಲೋ ಇಂಡಿಯಾ ನೀವು ಮೆನ್ಷನ್ ಮಾಡಲೇಬೇಕು ಎಸ್ಸೆ ಬರೆಯುವಾಗ. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್. ಗೌರ್ಮೆಂಟು 2018 ಸ್ಟಾರ್ಟ್ ಆಗುತ್ತೆ. ಒಂದು ಒಲಿಂಪಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೆಪಾಸಿಟಿ ಇರುವಂತಹ ಒಂದು ಅರ್ಹತೆ ಇರುವಂತಹ ಮತ್ತು ಆ ಒಂದು ಸಾಮರ್ಥ್ಯ ಇರುವಂತಹ ಕ್ರೀಡಾಪಟುಗಳನ್ನು ಹುಡುಕೋದು ಇದರ ಮುಖ್ಯ ಕೆಲಸ ಆಗಿರುತ್ತೆ. ಸಾಮೂಹಿಕ ಪ್ರಯತ್ನಗಳು ನಡೀತಾ ಇದೆ. ಏನೇನು ಪ್ರಯತ್ನಗಳು? ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿರೋದ್ರಿಂದ ಅದರ ಆರ್ಥಿಕತೆಯ ಬಹುಭಾಗವನ್ನು ಕ್ರೀಡೆಗಾಗಿ ಹೂಡಿಕೆ ಮಾಡಲು ಸಾಧ್ಯವಿಲ್ಲ. ಭಾರತ ಅಪಾರ ಸಂಖ್ಯೆಯ ಕೈಗಾರಿಕೋದ್ಯಮಿಗಳು ಅಂದರೆ ಇಂಡಸ್ಟ್ರಿಯಲಿಸ್ಟನ್ನು ಹೊಂದಿದೆ. ಮುಖೇಶ್ ಅಂಬಾನಿ ಇದ್ದಾರೆ, ಅನಿಲ್ ಅಂಬಾನಿ ಇದ್ದಾರೆ, ಪ್ರೇಮ್ಜಿ ಇದ್ದಾರೆ. ಹಾಗೆ ಉದ್ಯಮಿಗಳನ್ನು ಹೊಂದಿದೆ. ಅವರು ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಜವಾಬ್ದಾರಿಯನ್ನು ಸುಲಭವಾಗಿ ತೆಗೆದುಕೊಳ್ಳಬಹುದು. ಯಾಕಂತಂದರೆ ಮುಖೇಶ್ ಅಂಬಾನಿಯವರು ಮುಂಬೈ ಇಂಡಿಯನ್ಸ್ ಅಂತ ಒಂದು ಕ್ರಿಕೆಟ್ ಟೀಮನ್ನೇ ಕೂಡ ಕೊಂಡುಕೊಂಡಿದ್ದಾರೆ.
ಅದೇ ರೀತಿ ಹಲವಾರು ಒಂದು ಅಥ್ಲೆಟಿಕ್ಸನ್ನು ಅಥವಾ ಅಥ್ಲೆಟಿಕಲ್ಲಿ ಯಾರ್ಯಾರು ಸಾಧನೆ ಮಾಡೋಂಥ ಕೆಪಾಸಿಟಿ ಇರೋರನ್ನ ಕೂಡ ಅವರು ತಗೋಬಹುದು, ಅವರಿಗೆ ಒಂದು ಪ್ರೋತ್ಸಾಹ ಕೊಡ್ಬೋದು. ಗೆದ್ದ ನಂತರ ಅವರಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಬಹುಮಾನವಾಗಿ ನೀಡುವುದರ ಜೊತೆಗೆ ಅವರನ್ನು ಉತ್ತಮ ಕ್ರೀಡಾಪಟುವಾಗಿ ಅಭಿವೃದ್ಧಿಪಡಿಸಲು ಮೂಲ ಸೌಕರ್ಯಗಳನ್ನು ನೀಡುವತ್ತ ಗಮನ ಹರಿಸಬೇಕಾಗಿದೆ. ಬಿಕಾಸ್ ಸಿಂಥೆಟಿಕ್ ಟ್ರ್ಯಾಕ್ನ ಕೊರತೆ ಇದೆ ಇವತ್ತು. ಯಾಕಂತಂದರೆ ಒಬ್ಬ ಅಥ್ಲೆಟಿಕ್ ಪಟುಗೆ ಮೇನ್ ಬೇಕಾಗಿರೋದು ಸಿಂಥೆಟಿಕ್ ಟ್ರ್ಯಾಕ್. ಸೊ ಎಷ್ಟು ಭಾರತದಲ್ಲಿ ಇವತ್ತು ಸಿಂಥೆಟಿಕ್ ಟ್ರ್ಯಾಕ್ಗಳಿದೆ, ಒಂದು ಡಿಸ್ಟಿಕಲ್ಲಿ ಒಂದಿರೋದು ಕೂಡ ನಮಗೆ ರೇರ್ ಕೇಸಸ್ಸಲ್ಲಿ ಸಿಗುತ್ತೆ. ಅದು ಇದ್ರೂ ಕೂಡ ಅದಕ್ಕೆ ಒಂದು ಎಂಟ್ರೆನ್ಸ್ ಫೀಸನ್ನು ನಿಗದಿ ಮಾಡ್ತಾರೆ. ಸೊ ಪ್ರತಿದಿನ ಎಂಟ್ರೆನ್ಸ್ ಫೀಸನ್ನು ಕೊಟ್ಟು ಹೋಗಿ ಪ್ರಾಕ್ಟೀಸ್ ಮಾಡೋಷ್ಟು ಕೂಡ ಸೌಕರ್ಯ ಕೆಲವೊಬ್ಬರಿಗೆ ಇರೋದಿಲ್ಲ. ಇವೆಲ್ಲವೂ ಕೂಡ ಸಮಸ್ಯೆಗಳು ಭಾರತದಲ್ಲಿ ಇವಾಗ ಪ್ರೆಸೆಂಟ್ ಇದೆ. ತುಂಬ ಟೀಕೆಗಳಾಗುತ್ತೆ. ಯಾವಾಗ ತುಂಬ ಟೀಕೆಗಳಾಗುತ್ತೆ? ಕೆಲವೊಂದು ಬಾರಿ ಕ್ರೀಡಾಪಟುಗಳು ಉತ್ತಮ ಸಾಧನೆ ತೋರದಿದ್ದಾಗ ಟೀಕೆಗಳು ವ್ಯಕ್ತವಾಗುತ್ತೆ. ಇದರಿಂದ ಕ್ರೀಡಾಪಟುಗಳ ಒಂದು ಮನೋಬಲ ಕುಂದುತ್ತದೆ. ನಿಷ್ಪಕ್ಷಪಾತ. ಏನು ನಿಷ್ಪಕ್ಷಪಾತ ಅಂದರೆ, ನಾವು ಬಹಳಷ್ಟು ಸಮಯ ಕ್ರೀಡೆಯಲ್ಲಿ ತಾರತಮ್ಯವನ್ನು ಮಾಡ್ತೇವೆ. ಕ್ರೀಡೆ ಮತ್ತು ಮಹಿಳೆ ಧ್ರುವದ ಎರಡು ವಿರುದ್ಧ ತುದಿಗಳಿದ್ದಂತೆ ಅಂತ ಹೇಳಿ ಬಿಂಬಿಸಲಾಗುತ್ತೆ. ಸೊ ಒಂದು ಎರಡು ತುದಿಗಳಿದ್ದಂತೆ, ಕ್ರೀಡೆ ಇಲ್ಲಿದ್ದರೆ ಮಹಿಳೆ ಇಲ್ಲಿರ್ತಾಳೆ, ಎರಡು ವಿರುದ್ಧ ಧ್ರುವಗಳಿದ್ದಂತೆ. ಸಮಾಜ ಹುಡುಗಿಯರನ್ನು ಕ್ರೀಡೆಯ ಸಕ್ರಿಯ ಭಾಗವಾಗಲು ಪ್ರೋತ್ಸಾಹಿಸೋದಿಲ್ಲ. ಸೊ ಇವತ್ತು ಅದೇ ಆದರೂ ಕೂಡ ಬ್ಯಾಡ್ಮಿಂಟನಲ್ಲಿ ಇವತ್ತು ಒಲಿಂಪಿಕ್ 3 ಪದಕಗಳನ್ನು ಭಾರತ ಗೆದ್ದಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇಬ್ಬರು ಮಹಿಳಾಮಣಿಗಳು. ಸೊ ಒಬ್ಬರು PV ಸಿಂಧು, ಇನ್ನೊಬ್ಬರು ಸೈನಾ ನೆಹ್ವಾಲ್. ಹೀಗೆ ಮೇಲಾಗಿ ಅವರನ್ನು ಸೂಕ್ಷ್ಮ ಜೀವಿಗಳೆಂದು ಪರಿಗಣಿಸಲಾಗುತ್ತೆ. ಯಾರಿಗೆ? ಮಹಿಳೆಯರಿಗೆ. ಹಾಗೆ ಈ ರೀತಿಯಾದಂಥ ಪಕ್ಷಪಾತ ಇಲ್ಲಿ ಭಾರತದಲ್ಲಿ ನಡೀತಾ ಇದೆ. ಸೊ ನಿಷ್ಪಕ್ಷಪಾತದಿಂದ ಇರಬೇಕಾಗುತ್ತೆ ಮತ್ತು ಕ್ರೀಡೆಗಳಲ್ಲಿ ಅವರ ಸಾಮರ್ಥ್ಯವನ್ನು ಪ್ರಶ್ನಿಸಲಾಗುತ್ತೆ. ಇಂಥ ಹಲವಾರು ಪ್ರಶ್ನೆಗಳಿಗೆ ಮೀರಾಬಾಯಿ ಚಾನು, PV ಸಿಂಧು 2020ರ ಒಂದು ಟೋಕಿಯೋ ಒಲಿಂಪಿಕ್ನಲ್ಲಿ ಪದಕ ಗೆಲ್ಲುವ ಮೂಲಕ ತಮ್ಮ ಸಾಮರ್ಥ್ಯದ ಉತ್ತರವನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಯಾರು ಮಾಡ್ತಾ ಇದ್ರು, ಮಹಿಳಾ ಸಾಮರ್ಥ್ಯದ ಪ್ರಶ್ನೆಯನ್ನು, ಅಂಥ ಪ್ರಶ್ನೆಗಳಿಗೆ PV ಸಿಂಧು ಅವರು ಸತತವಾಗಿ 2 ಬಾರಿ ಒಲಿಂಪಿಕ್ ಪದಕಗಳನ್ನು ಗೆಲ್ಲೋದ್ರ ಮುಖಾಂತರ ಉತ್ತರವನ್ನು ಕೊಟ್ಟರೆ, ಮೀರಾಬಾಯಿ ಚಾನು ಅವರು ಇಂಥ ಎಲ್ಲ ಭಾರವನ್ನು ಎತ್ತುವ ಮೂಲಕ ಸಾಮಾಜಿಕ ಭಾರವನ್ನು ಎತ್ತುವ ಮೂಲಕ ಅವರು ತಮ್ಮ ಉತ್ತರವನ್ನು ಕೊಟ್ಟಿದ್ದಾರೆ. ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡ್ಕೋಬೇಕಾಗತ್ತೆ. ಯಾವಾಗ ಆಟಗಾರರು ಮತ್ತು ಮಂಡಳಿಯ ಸದಸ್ಯರ ಆಯ್ಕೆಯ ಪ್ರಕ್ರಿಯೆಗೆ ಹೆಚ್ಚಿನ ಪಾರದರ್ಶಕತೆ ಬೇಕಾಗುತ್ತೆ. ಕ್ರೀಡಾ ಆಡಳಿತ ಮಂಡಳಿ ಮುಖ್ಯಸ್ಥರು ಮಾಜಿ ಕ್ರೀಡಾಪಟುವಾಗಿರಬೇಕು. ಯಾರೋ ಬೇರೆಯವ್ರ ಕಡೆ ಥರ್ಡ್ ಪರ್ಸನ್ ಕಡೆ ಚುಕ್ಕಾಣಿಯನ್ನು ಕೊಡಬಾರ್ದು. ಎಲ್ಲ ಕ್ರೀಡಾ ಸಂಸ್ಥೆಗಳ ಒಂದು ಮುಖ್ಯಸ್ಥರು ಕ್ರೀಡಾಪಟುವೇ ಆಗಿರಬೇಕಾಗುತ್ತೆ. ಇದು ಕ್ರೀಡಾಪಟುಗಳಿಗೆ ಒಂದು ಉದ್ಯೋಗ ಅವಕಾಶಗಳನ್ನು ಕೂಡ ಸೃಷ್ಟಿಸುತ್ತೆ. ಲೆಟ್ಸ್ ಪ್ಲೇ. ಏನಿದು ಲೆಟ್ಸ್ ಪ್ಲೇ ಅಂತಂದರೆ, 2024ರ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 50 ಒಲಿಂಪಿಕ್ ಪದಕಗಳನ್ನು ಗುರಿಪಡಿಸುವ ಉದ್ದೇಶದಿಂದ ಭಾರತದಲ್ಲಿ ಕ್ರೀಡೆಗಳನ್ನು ಪುನರುಜ್ಜೀವನಗೊಳಿಸೋಕೆ ಲೆಟ್ಸ್ ಪ್ಲೇ ಎಂಬ ಹೆಸರಿನ ಕ್ರಿಯಾ ಯೋಜನೆಯನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಸ್ಟಾರ್ಟ್ ಮಾಡಿದೆ. ಸೊ 2024 ಫ್ರಾನ್ಸ್ ಅಲ್ಲಿ ನಡೆಯುತ್ತೆ ಒಲಿಂಪಿಕ್. ಈ ಒಂದು ಒಲಿಂಪಿಕಲ್ಲಿ ಸುಮಾರು ಒಂದು 50 ಪದಕಗಳನ್ನಾದರೂ ಭಾರತ ಗೆಲ್ಲಬೇಕು ಅಂತ ಹೇಳಿ ಸೊ ಲೆಟ್ಸ್ ಪ್ಲೇ ಅಂತ ಹೇಳಿ ಒಂದು ಇನಿಷಿಯೇಟಿವನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಸ್ಟಾರ್ಟ್ ಮಾಡಿದೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ. ಯಾಕಂದರೆ ಎಸ್ಸೆ ಬರೆಯುವಾಗ ಭಾರತ ಕೈಗೊಂಡಂಥ ಕೆಲವೊಂದು ಇನಿಷಿಯೇಟಿವ್ಸ್ಗಳನ್ನು ಕೂಡ ನೀವು ಹೇಳಬೇಕು. ಕಾರ್ಯಕ್ಷಮತೆಯನ್ನು ಸುಧಾರಿಸೋದು. ಏನು ಹಿಂಗಂದರೆ, ಇತ್ತೀಚಿನ ವರ್ಷಗಳಲ್ಲಿ ಕಾಮನ್ವೆಲ್ತ್ ಗೇಮ್ಸ್, 2010 ಹಾಕಿ ವಿಶ್ವಕಪ್ ಮತ್ತು ಕ್ರಿಕೆಟ್ ವಿಶ್ವಕಪ್ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಗೆಲ್ಲುವಂತಹ ವೇದಿಕೆಯೊಂದಿಗೆ ಭಾರತೀಯ ಕ್ರೀಡೆಯಲ್ಲಿ ಅದ್ಭುತ ಬೆಳವಣಿಗೆಗಳನ್ನು ಗಮನಿಸಲಾಗಿದೆ. ಸೊ ಎಲ್ಲ ಕೂಡ ಇಷ್ಟೊತ್ತವರೆಗೂ ಏನು ಡಿಸ್ಕಸ್ ಮಾಡಿದ್ವಿ ಅವೆಲ್ಲವೂ ಕೂಡ ಯಾಕೆ ಭಾರತದಲ್ಲಿ ಕ್ರೀಡೆ ಬೆಳೀತಾ ಇಲ್ಲ, ಅಥವಾ ಒಂದು ಅಥ್ಲೆಟಿಕ್ಸ್ ಆಗಿರ್ಬೋದು, ಒಲಿಂಪಿಕ್ನಲ್ಲಿ ಪದಕಗಳನ್ನು ಯಾಕೆ ನಾವು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಅಥ್ಲೆಟಿಕ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಯಾಕೆ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಅವೆಲ್ಲವೂ ಕೂಡ ರೀಸನ್ಸ್ಗಳನ್ನು ನೋಡಿದ್ರಿ. ಈಗ ಕಾರ್ಯಕ್ಷಮತೆಯನ್ನು ಸುಧಾರಿಸ್ತಾ ಇದೆ, ನೋಡೋಣ ಏನೇನು ಆಗ್ತಾ ಇದೆ. ಇತ್ತೀಚಿನ ಒಂದು ವರ್ಷಗಳಲ್ಲಿ, ರೀಸೆಂಟ್ ಇಯರ್ಸಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಆಗಿರ್ಬೋದು, ಹಾಕಿ ವಿಶ್ವಕಪ್ ಆಗಿರ್ಬೋದು, ಕ್ರಿಕೆಟ್ ವಿಶ್ವಕಪ್ ಆಗಿರ್ಬೋದು, ಯಾವುದೇ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಕೂಡ ಭಾರತ ಪದಕಗಳನ್ನು ಗೆದ್ದಿದೆ. ಇದೊಂದು ಅದ್ಭುತ ಬೆಳವಣಿಗೆ ಕೂಡ ಹೌದು. 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾರತ 2 ಬೆಳ್ಳಿ 4 ಕಂಚು ಸೇರಿದಂತೆ ಒಟ್ಟು 6 ಪದಕಗಳನ್ನು ಗೆದ್ದಿತ್ತು. 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ, PV ಸಿಂಧು ಸೇರಿದಂತೆ ಭಾರತದ ಕ್ರೀಡಾಪಟುಗಳ ಯಶಸ್ಸು ಈಗಾಗಲೇ ಜಾಗತಿಕ ಕ್ರೀಡಾ ನಕ್ಷೆಯಲ್ಲಿ ಸ್ಥಾಪನೆಯಾಗಿದೆ. ಸೊ ಗೋಲ್ಡನ್ ಬಾಯ್ ಅಂತ ಹೇಳಿ ಆಲ್ರೆಡಿ ಫೇಮಸ್ ಆಗಿದ್ದಾರೆ ಯಾರು, ನೀರಜ್ ಚೋಪ್ರಾ. ಯಾಕಂದರೆ ಅಥ್ಲೆಟಿಕ್ಸ್ನಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಮೊದಲ ಚಿನ್ನದ ಪದಕ ಭಾರತಕ್ಕೆ ಸಿಕ್ಕಿರುತ್ತೆ. ಅದು ಉತ್ತಮ ಸಾಧನೆ ಕೂಡ ಹೌದು. ಇನ್ನು ಹೊಸ ಭಾರತ ಏನಾಗ್ತಾ ಇದೆ, ಹೊಸ ಭಾರತ ಅಂತಂದರೆ, ಭಾರತೀಯರು ಈಗ ಖಂಡಿತವಾಗಿಯೂ ಕ್ರೀಡೆಯ ಶಕ್ತಿಯನ್ನು ನಂಬ್ತಾ ಇದ್ದಾರೆ. ಯಾವಾಗ ನಂಬ್ತಾ ಇದ್ದಾರೆ? ಬೇರೆಯವರ ಸಾಧನೆಯನ್ನು ನೋಡಿದಾಗ ನಂಬ್ತಾ ಇದ್ದೀವಿ. ಮುಂಚೆ ನಮಗೂ ಕೂಡ ನಂಬ್ತಾ ಇರಲಿಲ್ಲ.
ಭಾರತೀಯ ಕ್ರೀಡೆ ಈಗ ಮೇಕ್ ಓವರ್ ಮೂಲಕ ಸಾಗ್ತಾ ಇದೆ. ತುಂಬ ಒಂದು ಸ್ಪಾನ್ಸರ್ಸ್ ಬರ್ತಾ ಇದ್ದಾರೆ. ಭಾರತೀಯ ಜನಸಾಮಾನ್ಯರ ವೈಭವದ ಮೂಲ ಇನ್ನು ಕ್ರಿಕೆಟ್ ಅಲ್ಲ, ಅವರು ಈಗ ಈ ಥರ ಕ್ರೀಡೆಗಳೊಂದಿಗೆ ತೊಡಗಿಸಿಕೊಳ್ಳಬಹುದು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಬಿಕಾಸ್ ಕೇವಲ ಕ್ರಿಕೆಟ್ನಲ್ಲಿ ಮಾತ್ರ ಸಾಧನೆ ಮಾಡೋಕ್ಕೆ ಅಂತಲ್ಲ, ಬೇರೆ ಕಡೆ ಕೂಡ ಸಾಧನೆ ಮಾಡಬಹುದು ಅಂತ ಹೇಳಿ ತುಂಬ ಜನ ಪ್ರೂವ್ ಮಾಡಿದ್ದಾರೆ. ಪ್ರಪಂಚದಾದ್ಯಂತ ವಿವಿಧ ಚಾಂಪಿಯನ್ಶಿಪ್ಗಳಲ್ಲಿ ಭಾರತದ ಇತ್ತೀಚಿನ ಪ್ರದರ್ಶನ ಭಾರತದಲ್ಲಿ ಕ್ರೀಡೆಯ ಹೊಸ ಯುಗವನ್ನು ಆರಂಭಿಸಿದೆ. ಒಂದು ಕಾಲದಲ್ಲಿ ಭಾರತದ ಕ್ರೀಡಾಪಟುಗಳಾಗಿದ್ದಂತಹ ಆಟಗಾರರು ಇವತ್ತು ತರಬೇತುದಾರರಾಗಿ ಭಾರತದ ಕ್ರೀಡಾಪಟುಗಳ ಸಾಧನೆಯಲ್ಲಿ ತಮ್ಮ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಗೋಪಿಚಂದ್, ಪಡುಕೋಣೆ ಇವರೆಲ್ಲರೂ ಕೂಡ ಒಂದು ಭಾರತೀಯ ಕ್ರೀಡೆಯಲ್ಲಿ ತಮ್ಮ ಸಾಧನೆಯನ್ನು ಮಾಡಿದ್ರು. ಇವಾಗ ಗೋಪಿಚಂದ್ ಅವರ ಒಂದು ಗರಡಿಯಲ್ಲಿ ಪಳಗದಂತಹ PV ಸಿಂಧು ಅವರಾಗಿರ್ಬೋದು, ಸೈನಾ ನೆಹ್ವಾಲ್ ಆಗಿರ್ಬೋದು, ಹಲವಾರು ಮೆಡಲ್ಸ್ಗಳನ್ನು, ಸೂಪರ್ ಸಿರೀಸ್ಗಳನ್ನು, ಒಲಿಂಪಿಕ್ ಮೆಡಲ್ಗಳನ್ನು ಗೆದ್ದಿದ್ದಾರೆ, ಅದ್ಭುತಗಳನ್ನು ಮಾಡಿದ್ದಾರೆ. ಭಾರತದಾದ್ಯಂತ ಮಹೇಶ್ ಭೂಪತಿಯ ಶಿಬಿರಗಳು ಯುವಕರು ಹೊರಬರೋಕೆ ಮತ್ತು ಸಾಧನೆ ಮಾಡೋಕೆ ಉತ್ತಮ ಪ್ರೋತ್ಸಾಹ ಕೂಡ ಕೊಡ್ತಾ ಇವೆ. ಇವೆಲ್ಲವೂ ಕೂಡ ಒಂದು ಉತ್ತಮ ಸಾಧನೆ ಅಂತಂದರೆ ತಪ್ಪಾಗಲ್ಲ. ಇನ್ನು ಸರ್ಕಾರದಿಂದ ಉತ್ತಮ ಪ್ರಯತ್ನ ಏನು ಮಾಡ್ತಾ ಇದೆ ಸರ್ಕಾರ? ಭಾರತೀಯ ಕ್ರೀಡೆಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯೋಕೆ ಭಾರತದಲ್ಲಿ ಅವುಗಳನ್ನು ನಿಯಂತ್ರಿಸುವ ಮತ್ತು ಉತ್ತೇಜಿಸುವ ಕಾರ್ಯವು ಹಲವಾರು ಭಾರತೀಯ ಕ್ರೀಡಾ ಸಂಘಗಳ ಮೇಲೆ ಬಿದ್ದಿದೆ. ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಮತ್ತು ಭಾರತೀಯ ಕ್ರೀಡಾ ಪ್ರಾಧಿಕಾರದಂತಹ ಕ್ರೀಡಾ ಸಂಸ್ಥೆಗಳು ವಿವಿಧ ಪ್ರತಿಭಾ ಉತ್ತೇಜನ ಕಾರ್ಯಕ್ರಮಗಳ ಮೂಲಕ ಭಾರತೀಯ ಕ್ರೀಡೆಗಳ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಕೆಲಸ ಮಾಡುತ್ತಿವೆ. ಇವತ್ತು ಯಾರಾದರೂ ಮೆಡಲನ್ನು ಗೆದ್ದ ಮೇಲೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ 75 ಲಕ್ಷ ಅಂತ ಘೋಷಣೆ ಮಾಡುತ್ತೆ, ಕೊಡ್ತೀವಿ ಅಂತ. ಬಟ್ ಕೊಡ್ತಾ ಇದ್ರು ಕೂಡ ಸೊ ಇನಿಷಿಯಲ್ ಲೆವೆಲಲ್ಲಿ ಏನು ಮಾಡಬೇಕು, ಬೇಸಿಕ್ ಫೆಸಿಲಿಟಿ, ಸಿಂಥೆಟಿಕ್ ಟ್ರ್ಯಾಕ್, ಪೌಷ್ಟಿಕಾಂಶ, ತರಬೇತುದಾರರು ಇವೆಲ್ಲವನ್ನ ಕೂಡ ಕೊಡಬೇಕಾಗುತ್ತೆ. ಸರಿಯಾದ ಒಂದು ಹಾಸ್ಟೆಲ್ ಫೆಸಿಲಿಟಿ ಇರಬೇಕಾಗುತ್ತೆ ಅವರಿಗೆ, ಕ್ರೀಡಾಪಟುಗಳಿಗೆ. ಹಲವಾರು ಕ್ರೀಡಾ ಅಕಾಡೆಮಿಗಳು ಮತ್ತು ಸಂಸ್ಥೆಗಳು ಭಾರತೀಯ ಕ್ರೀಡಾಪಟುಗಳ ಅಂತಿಮಗೊಳಿಸುವಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿವೆ. ಇದಲ್ಲದೆ ಪ್ರಾಯೋಜಕರು ಹಸಿವಿನಿಂದ ಬಳಲುತ್ತಿರುವ ಆಟಗಳ ರಕ್ಷಣೆಗೆ ವಿವಿಧ ಕಾರ್ಪೊರೇಟ್ ಸಂಸ್ಥೆಗಳು ಕೂಡ ಬರ್ತಾ ಇದೆ. ಪ್ರೆಸೆಂಟ್ ಆಗಿ ಸ್ಪಾನ್ಸರ್ಸ್ ಕೂಡ ಸಿಗ್ತಾ ಇದ್ದಾರೆ. ವಿವಿಧ ಕ್ರೀಡೆಗಳಿಗೆ ಸ್ಪಾನ್ಸರ್ಸ್ ಕೂಡ ಬರ್ತಾ ಇದ್ದಾರೆ, ಕೇವಲ ಕ್ರಿಕೆಟ್ ಅಲ್ಲ. ನಮ್ಮ ದೇಶದಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ. ನಮ್ಮ ಯುವಕರಿಗೆ ಇಂದು ಬೇಕಾಗಿರೋದು ಪ್ರೋತ್ಸಾಹ ಮತ್ತು ಪ್ರೇರಣೆ. ಸೊ ನಮ್ಮ ದೇಶದಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ. ಯಾಕಂತಂದರೆ 23 ವರ್ಷದ ಹುಡುಗ ನೀರಜ್ ಚೋಪ್ರಾ ಚಿನ್ನವನ್ನು ಗೆಲ್ತಾರೆ ಅಂತಂದರೆ ಪ್ರತಿಭೆಗೆ ಕೊರತೆ ಇಲ್ಲ ಅಂತ ನಾವು ತಿಳ್ಕೊಬೇಕು. ಬಟ್ ಬೇಕಾಗಿರೋದೇನು ಅಂತಂದರೆ ಒಂದು ಪ್ರೋತ್ಸಾಹ ಬೇಕಾಗುತ್ತೆ. ಕೇವಲ ಒಂದು ಕ್ರೀಡೆಯನ್ನು ಕೂಡ ಒಂದು ಪ್ರೊಫೆಷನ್ ಆಗಿ, ವೃತ್ತಿಯಾಗಿ ತಗೋಬೇಕು ಅಂತ ಹೇಳಿ ಯುವಕರಲ್ಲಿ ಬರಬೇಕಾಗುತ್ತೆ. ಸೊ ಪ್ರೇರಣೆ ಬೇಕು, ಪ್ರೋತ್ಸಾಹ ಬೇಕು. ಸರ್ಕಾರವು ಕಷ್ಟದಲ್ಲಿರುವ ಕ್ರೀಡಾಪಟುಗಳ ಮೇಲೆ ಕೇಂದ್ರೀಕರಿಸಿದರೆ ಮತ್ತು ಅವರ ಪ್ರತಿಭೆಯನ್ನು ಪೋಷಿಸೋಕೆ ಸರಿಯಾದ ತರಬೇತಿಯನ್ನು ನೀಡಲು ಮತ್ತು ಆರ್ಥಿಕ ಬೆಂಬಲ ಕೊಡೋಕೆ ಮುಂದಾದರೆ, ಸೌಲಭ್ಯಗಳೊಂದಿಗೆ ಸಹಾಯ ಮಾಡಿದರೆ ಭಾರತ ಕೂಡ ಭವಿಷ್ಯದಲ್ಲಿ ಖಂಡಿತವಾಗಿ ಕೂಡ ಹೆಚ್ಚಿನ ಪದಕಗಳನ್ನು ಪಡಿಬಹುದು. ಸರ್ಕಾರ ಏನು ಮಾಡಬೇಕು? ಮುಖ್ಯವಾಗಿ ಆರ್ಥಿಕ ಭದ್ರತೆಯನ್ನು ಕೊಡಬೇಕಾಗತ್ತೆ. ಬಿಕಾಸ್ ನಾನು ಆಲ್ರೆಡಿ ಹೇಳಿರೋ ಹಾಗೆ, ಯಾವಾಗ ಆರ್ಥಿಕವಾಗಿ ಒಬ್ಬ ಕ್ರೀಡಾಗಾರ ಭದ್ರನಾಗಿರ್ತಾನೆ, ಯಾಕಂದರೆ ಅವನ ಫ್ಯಾಮಿಲಿ ಒಂದು ಆರ್ಥಿಕವಾಗಿ ಸ್ಟ್ರಾಂಗ್ ಆಗಿದ್ದರೆ, ಸಫಲವಾಗಿದ್ದರೆ ಅಥವಾ ಸಫಲವಾಗಿದ್ದರೆ ಮತ್ತು ಆರ್ಥಿಕವಾಗಿ ಒಂದು ಯಾರ ಮೇಲೂ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟ್ ಆಗಿದ್ದರೆ ಅವನು ಮನಸ್ಸು ಕೂಡ ಕ್ರೀಡೆಯ ಕಡೆ ಒಂದು ಏಕಾಗ್ರತೆಯಿಂದ ಪಾರ್ಟಿಸಿಪೇಟ್ ಮಾಡೋಕ್ಕಾಗುತ್ತೆ. ಇಲ್ಲಾಂತಂದ್ರೆ ಏನಾಗುತ್ತೆ, ಫ್ಯಾಮಿಲಿ ಕಷ್ಟದಲ್ಲಿದ್ದಾಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಫ್ಯಾಮಿಲಿ ಮೇಲೆ ಚಿಂತೆ ಇರುತ್ತೆ. ಆವಾಗ ಸರಿಯಾಗಿ ಒಂದು ಫೋಕಸ್ಡ್ ಆಗಿ ಒಂದು ಆಟ ಆಡೋಕ್ಕಾಗಲ್ಲ ಅಥವಾ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೂಡ ಆಗಲ್ಲ. ಭಾರತ ಭವಿಷ್ಯದಲ್ಲಿ ಖಂಡಿತವಾಗಿ ಹೆಚ್ಚಿನ ಪದಕಗಳನ್ನು ಪಡೆಯುತ್ತೆ ಯಾವಾಗ ಸರ್ಕಾರ ಸರಿಯಾದ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಪೋಷಿಸಿ ಅವರಿಗೆ ಒಂದು ತರಬೇತಿಯನ್ನು ಕೊಟ್ಟು ಅವರಿಗೆ ಆರ್ಥಿಕ ಬೆಂಬಲವನ್ನು ಕೊಟ್ಟು ಸೌಲಭ್ಯಗಳನ್ನು ಕೊಟ್ಟಾಗ ಖಂಡಿತ ಪದಕಗಳನ್ನು ಗೆಲ್ಲುತ್ತೆ. ಇದಲ್ಲದೆ ನಾವು ನಮ್ಮ ದೃಷ್ಟಿಕೋನವನ್ನು ಬದಲಿಸಲು ಮತ್ತು ಕ್ರಿಕೆಟ್ಗಿಂತ ಈ ಥರ ಕ್ರೀಡೆಗಳತ್ತ ಗಮನ ಹರಿಸೋಕೆ ಮತ್ತು ಈ ಥರ ಆಟಗಳನ್ನು ಸಾಗಿಸಲು ಇದು ಸಕಾಲ. ಸೊ ಇವಾಗ ಕ್ರಿಕೆಟನ್ನು ಮಾತ್ರ, ಯಾಕಂತಂದರೆ ಇವತ್ತು ಪ್ರತಿಯೊಂದು ಗಲ್ಲಿಯಲ್ಲಿ ಭಾರತದ ಗಲ್ಲಿಯಲ್ಲಿ ಕೂಡ ಕ್ರಿಕೆಟನ್ನು ಆಡ್ತಾರೆ. ಭಾರತದ ಯಾವ ಗಲ್ಲಿಯಲ್ಲಿ ಕ್ರಿಕೆಟ್ ಆಡೋದಿಲ್ಲ ಅನ್ನೋಷ್ಟಿಲ್ಲ, ಎಲ್ಲ ಗಲ್ಲಿಗಳಲ್ಲೂ ಕ್ರಿಕೆಟ್ ಆಡ್ತಾರೆ. ಬಟ್ ಜಾವ್ಲಿನ್ ಎಸೆಯೋರು ಎಷ್ಟು ಜನ ಇದ್ದಾರೆ ಅದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಜಾವ್ಲಿನ್ ಎಷ್ಟು ಜನ ಎಸಿತಾರೆ? ಸೊ ಜಾವ್ಲಿನ್ ಎಸೆದು ಯಾವಾಗ ನೀರಜ್ ಚೋಪ್ರಾ ಅವರನ್ನು ಎಸೆದ ಮೇಲೆ, ಅದು ಚಿನ್ನದ ಥ್ರೋ ಆದಮೇಲೆ, ಒಂದು ಗೋಲ್ಡನ್ ಥ್ರೋ ಆದಮೇಲೆ ಜಾವ್ಲಿನ್ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಾಯಿತು. ಸೊ ಇವತ್ತು ಕ್ರೀಡೆಗೆ ಅಂದ ತಕ್ಷಣ ಕ್ರಿಕೆಟ್ ಅಂದರೆ ಕ್ರೀಡೆ ಅನ್ನುವಷ್ಟು ನಾವು ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿದ್ದೇವೆ. ನೋಡೋದು ತಪ್ಪಂತಲ್ಲ, ನೋಡೋದು ಒಳ್ಳೆಯದೇ. ಬಟ್ ಮಲತಾಯಿ ಧೋರಣೆಯನ್ನು ಮಾಡಬಾರ್ದು. ಕೇವಲ ನಾವು ಕ್ರಿಕೆಟನ್ನು ಮಾತ್ರ ಮಾಡಿದಾಗ ಬೇರೆ ಕಡೆ ಗಮನ ಹರಿಸಲಿಲ್ಲ ಅಂತಂದರೆ ನಾವು ಯಾವ ಪದಕಗಳ ಸಾಧನೆಯನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಕ್ರಿಕೆಟ್ಗಿಂತ ಈ ಥರ ಕ್ರೀಡೆಗಳತ್ತ ಕೂಡ, ಕ್ರಿಕೆಟ್ನ ಜೊತೆಗೆ ಈ ಥರ ಕ್ರೀಡೆಗಳತ್ತ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಸೊ ಗಮನ ಹರಿಸಿದ್ರೆ ಮಾತ್ರ ಇವಾಗ ನಾವೇನು ಅಂದ್ಕೊಂಡಿದ್ದೀವಿ 2024 ಫ್ರಾನ್ಸ್ ಒಂದು ಒಲಿಂಪಿಕ್ನಲ್ಲಿ 50 ಪದಕಗಳ ಸಾಧನೆಯನ್ನು ಮಾಡಬೇಕು ಅಂತ, 50 ಅಲ್ಲ ಅದಕ್ಕಿಂತ ಹೆಚ್ಚು 100 ಪದಕಗಳ ಸಾಧನೆಯನ್ನು ಕೂಡ ನಾವು ಮಾಡುವಂಥ ಸಾಧ್ಯತೆ ಇರುತ್ತೆ.
ಸೊ ಭಾರತದಲ್ಲಿ ಖಂಡಿತವಾಗಿಯೂ ಕ್ರೀಡೆ ಬಹಳ ದೂರ ಸಾಗ್ತಾ ಇದೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನಾವು ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನು ಮೀರಿ ನೋಡಬೇಕು. ಸೊ ಇತ್ತೀಚಿನ ಒಂದು ಅಚೀವ್ಮೆಂಟ್ಸ್ಗಳನ್ನು ನೋಡಿದ್ರೆ ಅಪ್ ಟು 2020 ಟೋಕಿಯೋ ಒಲಿಂಪಿಕ್ನ ಅಚೀವ್ಮೆಂಟನ್ನು ನೋಡಿದ್ರೆ ಭಾರತ ಒಂದು ಕ್ರೀಡೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನು ಗೆಲ್ತಾ ಇದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಂತೆ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್, ಫುಟ್ಬಾಲ್ ಲೀಗ್, ಕಬಡ್ಡಿ ಲೀಗ್ ಇತ್ಯಾದಿ ಕ್ರೀಡೆಗಳನ್ನು ಉತ್ತೇಜಿಸಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಅಥ್ಲೆಟಿಕ್ಸನ್ನು ಕೂಡ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಟ್ರ್ಯಾಕ್ ಮತ್ತು ಫೀಲ್ಡ್ ಇವೆಂಟ್ಗಳನ್ನು ಅದನ್ನು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಆವಾಗ ಎಲ್ಲ ಕ್ರೀಡಾರಂಗದಲ್ಲಿ ಭಾರತ ಅತ್ಯುನ್ನತ ಸಾಧನೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಟೆಸ್ಟ್ ಸೀರೀಸ್ ನಡೀತಾ ಇದೆ. ಇನ್ನೂ ಯಾರಾದರೂ ವಾಚ್ ಮಾಡ್ತಾ ಇಲ್ಲ ಅಂದರೆ ವಾಚ್ ಮಾಡ್ಬೋದು. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 850 ರೂಪೀಸ್ಗೆ PSI ಕೋರ್ಸನ್ನು, 450 ರೂಪೀಸ್ಗೆ PC ಕೋರ್ಸನ್ನು, 650 ರೂಪೀಸ್ಗೆ SDA ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ, essay ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ ಏನು ಅಂದರೆ 850 ಆರ್ 450 ಆರ್ 650 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿವಿಲ್ PSI 2021 ಆರ್ PC 2021 ಆರ್ SDA 2021 ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.